ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಾಲ್ಕರ್ ಕ್ರಾಸ್ ಭೂತೇಶ್ವರ ಅಥವಾ ಭೂತನಾಥೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ನೀವೇನಾದರೂ ಹರಕೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಮತ್ತು ಕೋರ್ಟ್ ಕಚೇರಿ ಏನಾದರೂ ವ್ಯಾಜ್ಯಗಳು ಸರಿ ಆಗಿಲ್ಲ ಅಂತಂದರೆ, ಹಾಗೇನೆ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಅಂಥ ಎಲ್ಲ ಕೆಲಸಗಳನ್ನು ಈ ದೇವಸ್ಥಾನಕ್ಕೆ ಬಂದು ಬೀಗ ಹಾಕೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಸುಮಾರು ವರ್ಷಗಳಿಂದ ಇಲ್ಲಿಯ ಜನರು ನಂಬಿದ್ದಾರೆ. ಹಾಗೆಯೇ ಸಾವಿರಾರು ಭಕ್ತರು ಇಲ್ಲಿ ಬಂದು ಬೀಗವನ್ನು ಹಾಕಿ ತಮ್ಮ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ಆ ದಿನಗಳಲ್ಲಿ ಇಲ್ಲಿ ತುಂಬಾ ವಿಶೇಷ ಇರುತ್ತೆ. ಅಂಥ ದಿನಗಳಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ, ಸಮಸ್ಯೆ, ಅಂಥ ಸಮಸ್ಯೆಗಳನ್ನು ಹೇಳಿಕೊಂಡು ಭೂತನಾಥೇಶ್ವರ ಮತ್ತು ಚೌಡೇಶ್ವರಿ ದೇವ್ರ ಹತ್ರ ನೀವು ಬೀಗವನ್ನು ತಗೊಂಡು ಬೀಗನ ಹಾಕಿ ಹೋಗೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆದಮೇಲೆ ವಾಪಸ್ ಬಂದು ಆ ಬೀಗವನ್ನು ತೆಗೆದುಬಿಟ್ಟು ನೀವೇನಾದರೂ ಹೇಳ್ಕೊಂಡಿದ್ರೆ ಹರಕೆನ ದೇವಸ್ಥಾನಕ್ಕೆ ಅಥವಾ ಭೂತನಾಥೇಶ್ವರಕ್ಕೆ ನೀವು ಹರಕೆಯನ್ನು ತೀರಿಸಿ ಹೋಗ್ಬೋದು. ಈ ರೀತಿಯ ಪ್ರತೀತಿ ಈ ದೇವಸ್ಥಾನದಲ್ಲಿ ಇರುತ್ತೆ. ಬೀಗವನ್ನು ಹಾಕಿ ತಮ್ಮ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ಆ ದಿನಗಳಲ್ಲಿ ಇಲ್ಲಿ ತುಂಬಾ ವಿಶೇಷ ಇರುತ್ತೆ. ಅಂಥ ದಿನಗಳಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ, ಸಮಸ್ಯೆ, ಅಂಥ ಸಮಸ್ಯೆಗಳನ್ನು ಹೇಳಿಕೊಂಡು ಭೂತನಾಥೇಶ್ವರ ಮತ್ತು ಚೌಡೇಶ್ವರಿ ದೇವ್ರ ಹತ್ರ ನೀವು ಬೀಗವನ್ನು ತಗೊಂಡು ಬೀಗನ ಹಾಕಿ ಹೋಗೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆದಮೇಲೆ ವಾಪಸ್ ಬಂದು ಆ ಬೀಗವನ್ನು ತೆಗೆದುಬಿಟ್ಟು ನೀವೇನಾದರೂ ಹೇಳ್ಕೊಂಡಿದ್ರೆ ಹರಕೆನ ದೇವಸ್ಥಾನಕ್ಕೆ ಅಥವಾ ಭೂತನಾಥೇಶ್ವರಕ್ಕೆ ನೀವು ಹರಕೆಯನ್ನು ತೀರಿಸಿ ಹೋಗ್ಬೋದು. ಈ ರೀತಿಯ ಪ್ರತೀತಿ ಈ ದೇವಸ್ಥಾನದಲ್ಲಿ ಇರುತ್ತೆ. ಹಾಗೆಯೇ ಸುಮಾರು ಜನರು, ಸಾವಿರಾರು ಭಕ್ತರು ಇಲ್ಲಿ ನಂಬಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇವತ್ತು ಬಂದಿದ್ದಾರೆ ಅಂತ. ಅಮಾವಾಸ್ಯೆ ದಿನ ಆಗಿರೋದ್ರಿಂದ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇಲ್ಲಿ. ಪಾಯಸ ಆಗಿರ್ಬೋದು, ಅನ್ನ ಸಾಂಬಾರು, ಉಪ್ಪಿನಕಾಯಿ, ಈ ರೀತಿಯ ಪ್ರಸಾದವನ್ನು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷ ದಿನಗಳಲ್ಲಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಬಡಿಸ್ತಾರೆ. ಹಾಗೆಯೇ ದೇವಸ್ಥಾನದ ಎದುರುಗಡೆಯಲ್ಲಿ ಸಿಕ್ಕಾಪಟ್ಟೆ ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗಿಗೆ ವ್ಯವಸ್ಥೆ ಇರುತ್ತೆ. ಕಾರು ಮತ್ತು ಬೈಕ್ ಪಾರ್ಕಿಂಗ್ ಏನು ಚಾರ್ಜಸ್ ತೊಗೊಳ್ಳೋದಿಲ್ಲ, ಫ್ರೀ ಆಗಿರುತ್ತೆ. ನೀವು ದರ್ಶನ ಮಾಡೋದಕ್ಕೆ ಫ್ರೀ ದರ್ಶನವೂ ಇದೆ ಮತ್ತು ಡೈರೆಕ್ಟ್ ಎಂಟ್ರಿ 100 ರೂಪಾಯಿ ಫೀಸು, ಆ ದರ್ಶನವೂ ಕೂಡ ಇದೆ. ನೀವು ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೇಕಂದ್ರೆ 100 ರೂಪಾಯಿ ಕೊಟ್ಟು ನೇರ ದರ್ಶನ ಮಾಡಿಕೊಂಡು ನೀವು ಹರಕೆಯನ್ನು ತೀರಿಸಿ ಅಥವಾ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಅಂದರೆ ಪ್ರಸಾದ ನೀಡುವಂಥ ಜಾಗ ಎಲ್ಲ ದೇವಸ್ಥಾನದ ಆವರಣ ಇದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಭಕ್ತರು. ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇದೆ ನೋಡಿ ದೇವಸ್ಥಾನ ಹೊಸದಾಗಿ ಕಟ್ತಾ ಇದ್ದಾರೆ. ಈ ಕಡೆ ಎಲ್ಲ ಹೋಟೆಲ್ಗಳು ಅವೆಲ್ಲ ಇದ್ದಾವೆ. ಇಲ್ಲೆಲ್ಲ ಕಾರು, ಬೈಕೆಲ್ಲ ಪಾರ್ಕ್ ಮಾಡ್ಬೋದು. ವಿಶೇಷ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೀಗ, ಹಣ್ಣುಕಾಯಿ ಅದನ್ನೆಲ್ಲ ನೀವು ಸಪ್ರೇಟಾಗಿ ಹೊರಗಡೆ ತಗೋಬೋದು. ಹೊರಗಡೆ ಭೂತಪ್ಪನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಪ್ರಸಾದ ಇರುತ್ತೆ, ಪ್ರಸಾದ ಮಾಡಿಕೊಂಡು ಊರಿಗೆ ಹೋಗ್ಬೋದು. ಈ ರೀತಿ ಇರುತ್ತೆ.